ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Holder Anil Kumar B. Second term holder सरकारों ने निर्णय लिया है कि और स्तर पर पहुंचाएं, दुनिया के देशों की तुलना में तीसरे स्थान पर पहुंचाएं. आप जो भी कारोबार करें, इस बात का प्रयास करें कि देश की अर्थव्यवस्था और सुदृढ़ हो. प्राचीन भारतीय खगोल शास्त्री ब्रह्मांड के वैज्ञानिक सिद्धांतों की समझ रखते थे. भारतीय खगोल शास्त्र की जड़ें वेदों में मिलती है. ऋग्वेद, यजुर्वेद, अथर्ववेद और सामवेद में खगोलीय घटनाओं का उल्लेख मिलता है. आपको सबको जानकारी होगी कि भारतीयों ने खगोल से लेकर भूविज्ञान, गणित, चिकित्सा और अन्य कई क्षेत्रों में महत्वपूर्ण योगदान दिया है. ಅವರ ಲೇಖನಗಳನ್ನು ಓದ್ಕೊಂಡೇ ಬೆಳೆದಂಥವ್ರು ನಾನು. ನಮ್ಮ ತಂದೆಯವರು ಭಾಳ ಆತ್ಮೀಯರಾದ ಸ್ನೇಹಿತರಾಗಿದ್ದರು. ಅವರು ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಅವ್ರು ಓದ್ತಿದ್ದಾಗ ಅವರೆಲ್ಲ ಒಟ್ಟಿಗೆ 1942 ಒಟ್ಟಿಗೆ ಕ್ಲಾಸಸ್ಸನ್ನು ಪರೀಕ್ಷೆಗಳನ್ನು ಬಾಯ್ಕಾಟ್ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದದೆಲ್ಲ ನೆನಪಿಗೆ ಬರ್ತದೆ. ನಮ್ಮ ತಂದೆಯವರು ಕೂಡ ಅವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ರು. ಸರ್ವೋದಯ ಆಂದೋಲನದಲ್ಲಿ ಭಾಗಿಯಾಗಿದ್ದರು. ಗಾಂಧೀಜಿಯವರ ಸರಳ ಜೀವನವನ್ನು ಅಪ್ಪಿಕೊಂಡು ಬದುಕಿದಂಥವರು ನಮ್ಮ ಖಾತ್ರಿ ಶಾಮಣ್ಣ. ಇಲಾಖೆ ಶಿಕ್ಷಣ ಇಲಾಖೆಗಳು ಮಾಡಿದೆ. ಆದರೆ ದುರದೃಷ್ಟವಶಾತ್ ಆ ಕೆಲಸ ಆಗ್ತಾ ಇಲ್ಲ. ನಾವು ಮೀಡಿಯಾ ಲಿಟ್ರಸಿ ಬಗ್ಗೆ ಮಾತಾಡ್ತೇವೆ, ಅಂದರೆ ಮಾಧ್ಯಮ ಸಾಕ್ಷರತೆ ಬಗ್ಗೆ. ಮಾಧ್ಯಮ ಸಾಕ್ಷರತೆ ಕಾಮನ್ ಮ್ಯಾನ್ಗೂ ಒಬ್ಬರಿಗೆ ಅಲ್ಲ, ಪತ್ರಕರ್ತರಿಗೆ ಒಬ್ಬರಿಗೆ ಅಲ್ಲ, ಪತ್ರಿಕೋದ್ಯಮವನ್ನು ಪಾಠ ಮಾಡುವಂಥ ಶಿಕ್ಷಕರಿಗೂ ಈಗ ಮಾಧ್ಯಮ ಸಾಕ್ಷರತೆ ಬೇಕಾಗ್ತದೆ. ಯಾಕೆಂದರೆ ಮಾಧ್ಯಮ ಸಾಕ್ಷರತೆಯಲ್ಲಿ ನೈತಿಕತೆಯ ಅಂಶನೂ ಇರುತ್ತೆ. ಸ್ಮಾರಕ ಟ್ರಸ್ಟ್ ಕೊಟ್ಟಿರುವಂತಹ ಈ ಪ್ರಶಸ್ತಿ ನಾನು ನಿಜಕ್ಕೂ ನನಗೆ ತುಂಬ ಖುಷಿಯಾಗಿದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಹೆಚ್ಚು ಮಾಡಿದೆ. ಖಾದ್ರಿ ಶಾಮಣ್ಣವರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಬಂದಿರುವಂಥದ್ದು ನನಗೆ ನನ್ನ ಸಂತೋಷವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಯಾವುದೇ ಪ್ರಶಸ್ತಿ ಇರ್ಬೋದು, ಅದು ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಪ್ರಶಸ್ತಿ ತಗೊಳ್ಳೋದಕ್ಕಿಂತಲೂ ಆ ಪ್ರಶಸ್ತಿಯ ಘನತೆ ಗೌರವವನ್ನು ಕಾಪಾಡೋದು ಮತ್ತು ಮುಂದೆನೂ ಕೂಡ ನಾವು ಆ ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಆ ಪ್ರಶಸ್ತಿಗೆ ತಕ್ಕಂತೆ ನಾವು ನಡ್ಕೊಳ್ಳೋದು, ನಾವು ಕೆಲಸ ಮಾಡೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಇದೆ. ಅದನ್ನು ಆರಂಭ ಮಾಡ್ತೇವೆ. ಗಾಂಧಿ ಮತ್ತು ಖಾದಿ ಎಲ್ಲ ಒಂದು ಮೌಲ್ಯಗಳಿಗೆ ಅಂಟಿಕೊಂಡವರು. ಆ ಮೌಲ್ಯವನ್ನು ಉಳಿಸಬೇಕು. ಪತ್ರಿಕೋದ್ಯಮದ ರೀತಿಯಲ್ಲೇ ಸಾಮಾಜಿಕ ಸೇವೆ ಎಷ್ಟು ಮುಖ್ಯ ಅನ್ನೋದನ್ನು ಖಾದ್ರಿ ಶಾಮಣ್ಣ ನಮಗೆ ಬಿಟ್ಟು. ವಿಜಯಲಕ್ಷ್ಮಿ ಮತ್ತು ತಂಡದವರಿಂದ ಪ್ರಾರ್ಥನೆ. ಮೊದಲಿಗೆ ಒಂದು ಭಾವಗೀತೆ. ಹಂಗೆ ಒಂದು ಸತಿ ಕಲ್ಪನೆ ಮಾಡ್ಕೊಳ್ಳಿ, ರಾಜಕೀಯ ಸುದ್ದಿ ಇಲ್ಲಪ್ಪ ಪೇಪರ್ನಲ್ಲಿ,
ಯು ಹ್ಯಾವ್ ಬಕೆಟೆಡ್ ಆಲ್ ಪೊಲಿಟಿಷಿಯನ್ಸ್. ರಾಜಕೀಯ ಸುದ್ದಿನೇ ಇಲ್ಲ, ಬರೀ ಸ್ಪೋರ್ಟ್ಸು, ಸಿನಿಮಾ, ಸಂಸ್ಕೃತಿ, ಡ್ಯಾನ್ಸು, ಕಲೆ ಇಷ್ಟೇ ಇತ್ತು. ಹೆಂಗಿರ್ತದೆ ನಾವು ಬೇಕಿಲ್ಲ. ಫ್ರಂಟ್ ಪೇಜ್ಗೂ ಬೇಕು, ಹೆಡ್ಲೈನ್ಸ್ಗೂ ಬೇಕು, ಎಲ್ಲ ಬೇಕು. ಒಳ್ಳೆಯದಕ್ಕೂ ಬೇಕು, ಕೆಟ್ಟದಕ್ಕೂ ಬೇಕು. ಅದೇ ರೀತಿ ಒಬ್ಬ ರಾಜಕಾರಣಿಗೆ ಪತ್ರಿಕೆಯವರು ಬೈಕೌಟ್ ಮಾಡಿದರೆ ನನ್ನ ವಿಚಾರಗಳು, ನನ್ನ ಮಾತುಗಳು, ನನ್ನ ವಿಷಯಕ್ಕೆ ಸಂಬಂಧಿಸಿದ ನನ್ನ ಹೇಳಿಕೆಗಳು ಬರದೇ ಇದ್ದರೆ ನನ್ನ ಅಸ್ತಿತ್ವನೇ ಇಲ್ಲ, ರಾಜಕಾರಣಿ ಅಸ್ತಿತ್ವನೇ ಇಲ್ಲ. ಸತ್ಯ ಏನು ಅಂದರೆ ಭಾಳಷ್ಟು ರಾಜಕಾರಣಿಗಳನ್ನು ಮೇಲೆತ್ತರಕ್ಕೆ ಏರಿಸಿರುವಂಥದ್ದು. ಮುಂದಿನದಾಗಿ ಸ್ವಲ್ಪ ಬೇಗ ಬರಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ. ಸೋ ಮಚ್. ಜನೌಷಧಿಗೆ ಆಗಮಿಸಬೇಕು. ಮುಂದಿನದಾಗಿ ಸ್ವಲ್ಪ ಬೇಗ ಬರಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ. ಇನಾಗರಲ್ ದಿವಸ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದೀವಿ. ದೇಶ ಕಟ್ಟುವಂಥ ಕೆಲಸ ಇವತ್ತು ಆಗಬೇಕು. ಅದರಲ್ಲಿ ನಮ್ಮ ಯುವಕರಿಂದ, ವಿದ್ಯಾರ್ಥಿಗಳಿಂದ ದೇಶ ಕಟ್ಟುವಂಥ ಕೆಲಸ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು ಕೆಲವು ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.